ಪ್ರಿಯಂಗು ಕಲಿಕಾಶಾಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನಮಸ್ಕಾರ ಎಲ್ಲರಿಗೂ. ಹಿಂದಿನ ವಿಡಿಯೋನಾಗ ನಾವು ಮಂಗಳ ಗ್ರಹ ಬಗ್ಗೆ ತಿಳ್ಕೊಂಡ್ವಿ. ಹಂಗ ಮಂಗಳ ದೋಷದ ಬಗ್ಗೆನೂ ಗುರುಗಳು ಹೇಳ್ಕೊಟ್ರು. ಅಗದಿ ಭಾಳ ಚಂದ ಸಿಂಪಲ್ ಆಗಿ ಹೇಳ್ಕೊಟ್ರು. ಸೊ ಈ ವಿಡಿಯೋನಾಗ ನಾವು ಮುಂದಿನ ಗ್ರಹ ಬುಧ ಗ್ರಹ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ಅಂತ. ಬುಧನ ಗ್ರಹದ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಶ್ಲೋಕವನ್ನ ಅದರ ಅರ್ಥವನ್ನ ತಿಳ್ಕೊಂಡು ಮುಂದೆ ಹೋಗೋಣ ಅಂತ. ಸೊ ಪ್ರಿಯಂಗು ಕಲಿಕಾಶಾಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಸೊ ಇದರ ಅರ್ಥ ಏನಂತಂದ್ರೆ, ಪ್ರಿಯಂಗು ಒಂದು ಬಳ್ಳಿ ಏನಿರ್ತದಲ್ಲ, ಆ ಒಂದು ಕಪ್ಪು ವರ್ಣದ ಬಳ್ಳಿಯಂತೆ ಹಬ್ಕೊಂಡಿರುವಂಥದ್ದು. ಓಕೆ, ಪ್ರಿಯಂಗು ಕಲಿಕಾಶಾಂ ರೂಪೇಣ ಪ್ರತಿಮಂ ಬುಧಂ, ಅಪ್ರತಿಮ ರೂಪವುಳ್ಳಂತಹ ಈ ಗ್ರಹ, ಹಾಗೇನೆ ಸೌಮ್ಯ ಸ್ವಭಾವದಿಂದ ಕೂಡಿರುವಂತಹ ಈ ಗ್ರಹವನ್ನ ನಾನು ನೆನಪು ಮಾಡಿಕೊಳ್ತಾ ಈ ಬುಧ ದೇವರಿಗೆ ನಮಸ್ಕಾರ ಮಾಡ್ತೇನೆ ಅಂತ ಇದರ ಅರ್ಥ ಆಗುತ್ತೆ. ಸೊ ಯಾವುದೇ ಒಂದು ಶ್ಲೋಕ, ಯಾವುದೇ ಒಂದು ಜಪವನ್ನ ನೀವು ಅದರ ಅರ್ಥ ತಿಳ್ಕೊಂಡು ಮಾಡೋದು ಬಹಳ ಅವಶ್ಯ ಆಗುತ್ತೆ. ಸೊ ಈಗ ಬುಧ ಅಂದ್ರೆ ಯಾರು? ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬುಧ ಅಂದ್ರೆ ನಾರಾಯಣ ಅಂತ ಕನ್ಸಿಡರ್ ಮಾಡಬಹುದು. ಸೊ ಬುಧನ ರಿಲೇಟೆಡ್ ಒಂದು ಪುರಾಣದಾಗ ಸ್ಟೋರಿ ಬರುತ್ತೆ. ಸೊ ಬುಧ ಈಸ್ ಇಲ್ಲೆಜಿಟಿಮೇಟ್ ಚೈಲ್ಡ್ ಆಫ್ ಚಂದ್ರ ಹಾಗೂ ಬೃಹಸ್ಪತಿಯ ಹೆಂಡತಿ ಅಂದ್ರೆ ತಾರಾದೇವಿ. ಸೊ ಬೃಹಸ್ಪತಿಯ ಹೆಂಡತಿ ತಾರಾದೇವಿ ಮತ್ತು ಚಂದ್ರ ಗ್ರಹದ ಸಂಯೋಗದಿಂದ ಹುಟ್ಟಿದ ಒಂದು ಸಂತತಿಯೇ ಈ ಬುಧ ಅಂತ ಕನ್ಸಿಡರ್ ಆಗುತ್ತೆ. ಸೊ ಅದೇ ಕಾರಣಕ್ಕ ಬುಧನಿಗೆ ಚಂದ್ರ ಮತ್ತು ಗುರು ಇಬ್ಬರು ಶತ್ರು ಆಗ್ತಾರೆ. ಓಕೆ, ಸೊ ಇದು ಒಂದು ಪಾಯಿಂಟ್ ಪುರಾಣದಾಗ ಬಂದಿರುತ್ತೆ. ನೆಕ್ಸ್ಟ್, ಬುಧ ಅಂತಂದ್ರ ಏನು ಸಿಗ್ನಿಫಿಕೇಶನ್ ಕೊಡ್ತಾರೆ? ಸೊ ಫಸ್ಟ್ ಈಸ್ ನಿಮ್ದು ಎಜುಕೇಶನ್, ಸೆಕೆಂಡು ನಿಮ್ದು ಓವರ್ ಆಲ್ ಲರ್ನಿಂಗ್, ನೆಕ್ಸ್ಟ್ ನಿಮ್ದು ಒಂದು ಎಂಟರ್ಟೈನ್ಮೆಂಟ್ ಸ್ವಭಾವ, ಅಂದ್ರೆ ಒಂದು ವಿನೋದಾತ್ಮಕ ಒಂದು ಸ್ವಭಾವ ಏನಂತೀವಲ್ಲ, ಅದನ್ನ ಎಲ್ಲವನ್ನು ಕೊಡುವಂತದ್ದು ಬುಧ ಗ್ರಹ. ಯಾಕಂದ್ರೆ ಜ್ಯೋತಿಷ್ಯದ ಶಾಸ್ತ್ರದಾಗ ಬುಧವನ್ನ ನಾವು ಬಾಲಿಶ ಗ್ರಹ ಅಂತ ಕೂಡ ಕರಿತೇವೆ. ಸೊ ಅದು ನಿಮಗೊಂದು ಹುಡುಗಾಟಿಕೆಯ ಒಂದು ಸ್ವಭಾವವನ್ನು ಕೊಡಬಹುದು, ವಿನೋದಾತ್ಮಕವಾಗಿರುವಂತಹ ಒಂದು ನಡತೆಯನ್ನು ಕೊಡಬಹುದು, ಓವರ್ ಆಲ್ ನೀವೊಂದು ಎಂಜಾಯ್ಮೆಂಟ್ ಅನ್ನ ಫೀಲ್ ಮಾಡ್ತಾ ಇರುವಂತಹ ವ್ಯಕ್ತಿತ್ವನ ಕೊಡ್ತದೆ. ನೆಕ್ಸ್ಟ್, ಟ್ರಾವೆಲಿಂಗ್ ಅನ್ನ ಇಷ್ಟಪಡುವಂತಹ ಸ್ವಭಾವವನ್ನ ಅದು ಕೊಡ್ತದೆ. ಅದಾಗಿಂದ ನಿಮ್ದು ಓವರ್ ಆಲ್ ಮಾತನಾಡೋ ಶೈಲಿ, ಕಮ್ಯುನಿಕೇಶನ್, ನೀವು ಯಾರ ಜೊತೆ ಹೆಂಗ್ ವ್ಯವಹರಿಸ್ತೀರಿ, ಅದೆಲ್ಲ ಬುಧನ್ ತತ್ವ. ನೆಕ್ಸ್ಟ್ ಬಂದು ನಿಮ್ದು ಬಿಸ್ನೆಸ್ ರಿಲೇಟೆಡ್, ಯಾವ್ದೋ ಬಿಸ್ನೆಸ್ ರಿಲೇಟೆಡ್ ಇರ್ಬೋದು, ವ್ಯವಹಾರದ ರಿಲೇಟೆಡ್ ಇರ್ಬೋದು, ಆ ಒಂದು ಶಾಸ್ತ್ರವನ್ನ, ಆ ಒಂದು ವಿದ್ಯೆಯನ್ನ ಅಭ್ಯಾಸ ಮಾಡಿ ಜನರಿಗೆ ಮುಟ್ಟುವಂತಹ ಒಂದು ಪ್ರವೀಣತೆಯನ್ನು ಕೊಡುವಂತಹ ಗ್ರಹ ಬುಧ ಅಂತ ಕನ್ಸಿಡರ್. ಸೊ ಯಾರ ಜಾತಕದಾಗ ಬುಧ ಸಪ್ತಮದಾಗಿರ್ತಾನೋ ಅಥವಾ ಲಗ್ನದಾಗಿರ್ತಾನೋ ಅಥವಾ 3ನೇ ಸ್ಥಾನದಲ್ಲಿರ್ತಾನೋ ಅವ್ರದ್ದು ವಿಶೇಷವಾಗಿ ಕಮ್ಯುನಿಕೇಶನ್ ಸ್ಕಿಲ್ ಬಹಳ ಚಲೋ ಇರ್ತದೆ. ಮತ್ತು ಆ ಸ್ಕಿಲ್ ದಿಂದ ಅವರು ಅತ್ಯುತ್ತಮ ಒಂದು ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಯಶಸ್ಸು ಗಳಿಸಬಹುದು, ಅಥವಾ ಸೇಲ್ಸ್ ಫೀಲ್ಡ್ ಒಳಗೆ ಯಶಸ್ಸು ಗಳಿಸಬಹುದು, ಅಥವಾ ಯಾವುದೇ ವ್ಯವಹಾರದಾಗಿದ್ರು ಕೂಡ ಅವರು ಒಂದು ಉತ್ತಮ ಯಶಸ್ಸನ್ನು ಗಳಿಸಲಿಕ್ಕೆ ಈ ಬುಧನ ಅನುಗ್ರಹದಿಂದ ಸಾಧ್ಯ ಆಗ್ತದೆ. ಸೊ ನೆಕ್ಸ್ಟ್ ಬರುವಂತದ್ದು, ಒಂದ್ ವೇಳೆ ಈ ಬುಧ ಗ್ರಹ ದುರ್ಬಲ ಆತಂದ್ರ, ಅಥವಾ ತನ್ನ ಶತ್ರು ರಾಶಿಗಳ ಜೊತೆ ಕೂಡಿದ ಅಂತಂದ್ರ, ಅಥವಾ ನಿರ್ಬಲ ಸ್ಥಾನದಾಗ ಬಂದ ಅಂತಂದ್ರ. ಸೊ ನಿರ್ಬಲ ಸ್ಥಾನ ಅಂದ್ರೆ ಜನರಲ್ ಆಗಿ ನಾವು ವಿಶ್ಲೇಷಣೆ ಮಾಡ್ಬೇಕಾದ್ರೆ 6, 8, 12 ನಿರ್ಬಲ ಸ್ಥಾನ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಈಗ ನಾ ಹೇಳುವ ಅರ್ಥ 6, 8, 12 ಬಂದ ಕೂಡಲೇ ಎಲ್ಲರ ಬುಧನು ನಿರ್ಬಲ ಅಂತ ಅನ್ಲಿಕ್ಕೆ ಬರಂಗಿಲ್ಲ. ಸೊ ಅದಕ್ಕೊಂದು ಕೆಲವೊಂದು ಕ್ರೈಟೇರಿಯಾ ಬರುತ್ತೆ. ಬಟ್ ನಾ ಈಗ ಹೇಳಿದಂಥದ್ದು ಒಂದು ಕ್ರಿಸ್ಪ್ ಆಗಿ ಒಂದು ಜನರಲ್ ವ್ಯೂದಾಗ. ಸೊ ಡೀಟೇಲ್ದಾಗ ಬುಧ ಗ್ರಹದ ಬಗ್ಗೆ ನಾವು ಖಂಡಿತವಾಗಿ ಮಾತಾಡೋಣ ಅಂತ. ಸೊ ಆಗಲೇ ಹೇಳಿದಂಗ ಈ ನಿರ್ಬಲ ಸ್ಥಾನದಾಗಿದ್ದ ಅಂತಂದ್ರ ಅಥವಾ ದುರ್ಬಲ ಆಗಿದ್ದ ಅಂತಂದ್ರ ಈ ಸಿಗ್ನಿಫಿಕೇಶನ್ ಏನವಲ್ಲ ಅವು ಸ್ವಲ್ಪ ಕಡಿಮೆ ಆಗುವಂತ ಚಾನ್ಸ್ ಇರ್ತದೆ. ಸೊ ಆ ಬುಧ ಗ್ರಹವನ್ನ ನೀವು ಒಂದು ನ್ಯೂಟ್ರಲ್ ಮಾಡಿ ಒಂದು ಪಾಸಿಟಿವ್ ಆಗಿ ಅದನ್ನ ಕನ್ವರ್ಟ್ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅನ್ನೋದೊಂದು ಪ್ರಶ್ನೆ ಬರುತ್ತೆ.
ಸೊ ಯಾರ ಬುಧ ಗ್ರಹ ವೀಕ್ ಇರ್ತದೋ ಅವರು ಕಂಟಿನ್ಯೂಸ್ ಆಗಿ ಲರ್ನಿಂಗ್ ದಲ್ಲಿ ಇರ್ಬೇಕಂತ ತೋರಿಸ್ತದ. ಅದ್ ನೀವು ಅದನ್ನ ಕಲ್ಕೋತೀರಿ, ಎಷ್ಟು ಅದನ್ನ ನೀವು ಎಕ್ಸೆಪ್ಟ್ ಮಾಡ್ಕೋತೀರಿ, ಅದು ಸೆಕೆಂಡ್ರಿ ಥಿಂಗ್. ಬಟ್ ಯು ಶುಡ್ ಬಿ ಕಂಟಿನ್ಯೂಸ್ಲಿ ಇನ್ ಲರ್ನಿಂಗ್, ಯಾವುದೇ ಒಂದು ಆಸ್ಪೆಕ್ಟ್ ಅಲ್ಲಿ ನೀವು ಇರ್ಬೇಕಂತ ತೋರಿಸ್ತದೆ. ಸೆಕೆಂಡು, ನೀವು ಆದಷ್ಟು ಟ್ರಾವೆಲಿಂಗ್ ಮಾಡ್ಕೋತಿರ್ಬೇಕು. ನೀವು ಎಷ್ಟು ಟ್ರಾವೆಲಿಂಗ್ ಮಾಡ್ಕೋತಿರ್ತೀರಲ್ಲ ಅಷ್ಟು ನಿಮ್ದು ಮೈಂಡ್ ಫ್ರೆಶ್ ಮಾಡ್ತದೆ, ಅಷ್ಟು ನಿಮಗೆ ಹೊಸ ಒಂದು ವಿಷಯಗಳನ್ನ ಕಲೀಲಿಕ್ಕೆ ಬುಧ ಗ್ರಹ ಹೆಲ್ಪ್ ಮಾಡ್ತದೆ. ಈಗ ದೈವಿ ಉಪಾಸನೆಗೆ ಬಂದ್ವಿ, ಆಗ ನಾನು ಹೇಳಿದಂಗ ಬುಧ ಅಂದ್ರ ನಾರಾಯಣ ಅಂತ ಕನ್ಸಿಡರ್ ಆಗಿದೆ. ಸೊ ನಾವು ಮಹಾವಿಷ್ಣುವಿನ ಆರಾಧನೆ ಮಾಡಬೇಕು. ಸೊ ಅದು ವಿಷ್ಣುವಿನ ಸಹಸ್ರನಾಮ ಇರಬಹುದು, ಅಥವಾ ಶ್ರೀ ಸತ್ಯನಾರಾಯಣನ ಕಥೆ ಓದೋದಾಗಿರ್ಬಹುದು, ಅಥವಾ ಮಹಾವಿಷ್ಣುವಿನ ದೇವಸ್ಥಾನಕ್ಕೆ ತುಳಸಿಯನ್ನ ಅರ್ಪಣೆ ಮಾಡೋದಾಗಿರ್ಬಹುದು. ಇದನ್ನು ಯಾವುದೇ ರೀತಿ ಮಾಡೋದ್ರಿಂದ ಕೂಡ ಬುಧ ಗ್ರಹ ನಿಮ್ದು ನ್ಯೂಟ್ರಲ್ ಆಗ್ತದ, ಪ್ಲಸ್ ಪಾಸಿಟಿವ್ ರಿಸಲ್ಟ್ ಕೊಡ್ತದೆ.